ಏಯ್, ನೀನು ಹೇಳಿದ ಜಾಗಕ್ಕೆ ನಾನು ಬಂದಿದ್ದೀನಿ. ಮುಖ ಮುಚ್ಕೊಂಡು ಎಲ್ಲೋ ಅಡಗಿದ್ಯಾ? ಬಾರೋ ಹೊರಗೆ. ಓಹೋ, ಬಂದ್ಯಾ? ಅದನ್ನ ಚೆಕ್ ಮಾಡೋಣ ಅಂತಾನೆ ಕಾಲ್ ಮಾಡಿದೆ. ಒಬ್ಬನೇ ಬಂದಿದ್ಯಲ್ಲ? ಗುಂಪು ಕಟ್ಕೊಂಡು ಬರೋ ಅಷ್ಟು ಹೇಳಿಯಲ್ಲ ನಾನು. ನಿನಗೆ ನಾನು ಒಬ್ಬನೇ ಸಾಕು. ಗುಂಡ್ಗೆ ಇದ್ರೆ ಹೊರಗಡೆ ಬಾರೋ. ಮರೆಯಲ್ಲಿ ನಿಂತು ಮಾತಾಡೋ ನೀನು ಯಾವ ಹೀಮೆ ಗಂಡ್ಸೋ? ಬಾರೋ ಹೊರಗೆ. ಇಷ್ಟು ಪವರು ಇನ್ಫ್ಲೂಯೆನ್ಸ್ ಇದ್ರು ನಿನ್ನ ಕೈ ನಾನು ಹುಡ್ಕೋಕ್ಕಾಗ್ತಿಲ್ಲ. ಪ್ರತಿ ಥರ ಸೋಲ್ತಿದ್ದೀನಿ ಅನ್ನೋ ಫ್ರಸ್ಟ್ರೇಷನ್ನ ಈ ಥರ ಹೊರಗಡೆ ಹಾಕ್ಬೇಡ CS. ನನ್ನ ಗಂಡ್ಸಾಗಿರೋದಕ್ಕೆ, ನನಗಷ್ಟು ಗುಂಡ್ಗೆ ಇರೋದಕ್ಕೆ ನಿನ್ನ ಮಗಳಿರೋ ಮನೆಗೆ ನುಗ್ಗಿ ಅವಳನ್ನೇ ತಗೊಂಡು ಹೋಗಿದ್ದೀನಿ. ಅವಳಿಗೆ ನನ್ನ ಮುಖ ತೋರಿಸಿದ್ದೀನಿ. ಆ ರೆಸ್ಟೋರೆಂಟಲ್ಲಿ ನೀನಿದ್ದೆ, ಪೊಲೀಸ್ ಇದ್ರು, ಆದರೂ ಸಿಂಗಲ್ ಆಗಿ ಬಂದು ನನ್ನ ಕೆಲಸ ಸಾಧಿಸ್ದೆ. ನನ್ನ ಗುಂಡ್ಗೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು CS. ಇವತ್ತು ನೀನೇನು ಅಂತ ನಿನಗೆ ತೋರಿಸ್ತೀನಿ. ಏಯ್, ಮಿತಿ ಮೀರ್ತಾ ಇದೆಯಾ? ದೀಪ ಆರಕ್ಕೆ ಮುಂಚೆ ಜೋರಾಗಿ ಹತ್ಕೊಂಡು ಉರಿಯತ್ತಂತೆ. ನಿನ್ನನ್ನು ನೋಡಿದ್ರು ಹಾಗೆ ಅನ್ನಿಸ್ತಾ ಇದೆ. ಹೌದು, ನಾನು ದೀಪನೇ. ಆದರೆ ನೀನು, ನಿನ್ನ ಮಗಳು, ನಾನು ಶಾಖಕ್ಕೆ ಸುಟ್ಟೋಗೋ ಕ್ರಿಮಿಗಳ ಥರ. ನೀನು ರೆಕ್ಕೆ ಸುಟ್ಕೊಂಡು ನಿನ್ನ ಮಗಳು ಜೀವ ಕಳ್ಕೊಂಡು ಒದ್ದಾಡೋ ಥರ ಮಾಡಲಿಲ್ಲ ಅಂದರೆ ನೋಡು. ಏಯ್, ನನ್ನ ಮಗಳನ್ನ ಇನ್ನೊಂದ್ಸತಿ ನೀನು ಮುಟ್ಟೋ ಮೊದಲು ಇವತ್ತು ನಿನ್ನನ್ನು ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ. ಎಲ್ಲೋ ಇದೆಯಾ? ಹೊರಗಡೆ ಬಾರೋ ಬದ್ಮಾಶ್. ಹೇಳ್ತೀನಿ. ಅದಕ್ಕೂ ಮೊದಲು ಇದನ್ನ ಹೇಳು, ನಿನಗೆ ಸ್ವಿಮ್ಮಿಂಗ್ ಬರುತ್ತಾ? ಅದ್ಯಾಕೀಗ? ವಿಷಯ ಇದೆ. ಈಜು ಬರುತ್ತಾ? ಇಲ್ಲ. ಏನೋ ತಕ್ಕ ಮಟ್ಟಿಗೆ ಜೀವ ಉಳಿಸ್ಕೊಳ್ಳೋ ಅಷ್ಟು? ಇಲ್ಲ, ಬರಲ್ಲ. ದ ಗ್ರೇಟ್ CS, ದ ಮೋಸ್ಟ್ ಪವರ್ಫುಲ್ CSಗೆ ಆಫ್ಟರ್ ಆಲ್ ಒಂದು ಸ್ವಿಮ್ಮಿಂಗ್ ಬರಲ್ವಾ? ಸೋ ಸ್ಯಾಡ್. ಎಲ್ರಿಗೂ ಎಲ್ಲ ಬರಬೇಕು ಅಂತೇನಿಲ್ಲ. ನನಗೆ ಈಜು ಬರಲ್ಲ, ನಿನಗಿನ್ನೇನೋ ಬರಲ್ಲ. ಆ ಕತೆ ಎಲ್ಲ ಬಿಟ್ಟು ಎಲ್ಲಿದ್ಯಾ ಅಂತ ಹೇಳು. ಇವತ್ತು ನಿನ್ನ ಮುಖ ತೋರಿಸ್ತೀನಿ ಅಂತ ಹೇಳಿದ್ಯಾ? ನನ್ನ ಮೈಂಡ್ ಚೇಂಜ್ ಮಾಡಿಕೊಂಡೆ. ಮೀಟಿಂಗ್ ಪಾಯಿಂಟ್ ಬೇರೆ ಕಡೆ ಶಿಫ್ಟ್ ಆಗಿದೆ. ಹೊಸ ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಂದ್ಬಿಡು. ಏಯ್, ಏನು ಆಟ ಆಡಿಸ್ತಾ ಇದೆಯಾ? ಅಫ್ಕೋರ್ಸ್ ಆಟನೇ. ಇವಾಗೇನು, ನಾನು ಹೇಳೋ ಕಡೆ ಬರ್ತೀಯೋ ಇಲ್ವೋ? ಇದೊಂದು ಟೆಸ್ಟ್ ಅಷ್ಟೇ. ನಾನಷ್ಟು ಹೇಳಿದ್ಮೇಲೂ ನೀನೇನಾದ್ರು ಒಬ್ಬನೇ ಬರ್ದೆ ಪೊಲೀಸ್ ಜೊತೆ ಬರ್ತೀಯೇನೋ ಅಂತ ಟೆಸ್ಟ್ ಮಾಡಿದೆ. ಯು ಸ್ಕೌಂಡ್ರಲ್. ಹೊಸ ಲೊಕೇಶನ್ ಕಳಿಸ್ತೀನಿ, ಬಂದ್ಬಿಡು. ಆಮೇಲೆ ಈ ನಂಬರ್ನ ಟ್ರೇಸ್ ಮಾಡೋದು, ನನ್ನ ಲೊಕೇಶನ್ ಟ್ರ್ಯಾಕ್ ಮಾಡೋದು ಅವೆಲ್ಲ ಬೇಡ. ಕಾಲ್ ಕಟ್ ಆಗ್ತಿದ್ದಂಗೆ ಈ ಸಿಮ್ ಕಾರ್ಡ್ ಕೂಡ ಕಟ್ ಆಗುತ್ತೆ. ನೆಕ್ಸ್ಟ್ ಕಾಲ್ ಹೊಸ ನಂಬರಿಂದ. ನೀನು ಹೇಳಿದ ಕರೆಕ್ಟ್ CS. ಎಲ್ರಿಗೂ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಬಟ್ ಸ್ಯಾಡ್ಲಿ ಇವತ್ತು ವೀಕ್ನೆಸ್ ಜೀವ ತೆಗೆಯುತ್ತೆ. ನೋಡ್ತಾರ ಇವತ್ತು ಎಂತ ಆಟ ಆಡ್ತೀನಿ ಅಂತ. ಇವಳು ನನ್ನ ಸೀಕ್ರೆಟ್ ಗೊತ್ತಾಗಿ ತಪ್ಪಾಯ್ತು. ದಿನಕ್ಕೆ 10 ಸಲ ಇವ್ರ ಜೊತೆ ಮಾತಾಡೋ ಎಕ್ಸ್ಟ್ರಾ ಕೆಲಸ ಬೇರೆ. ಹೇಳು, ಎಲ್ಲಿದ್ದೀರಾ? ಇದೊಂದು ಪ್ರತಿ ಸಲ ಕೇಳಲೇಬೇಕಾ? ಎಲ್ಲೋ ಇದ್ದೀನಿ. ವಿಷಯ ಏನು? ಇವತ್ತೇನೋ ಮಾಡ್ತೀನಿ ಅಂದಿದ್ರಿ. ಅಂದಿದ್ದೆ. ಕೆಲಸ ಸ್ಟಾರ್ಟ್ ಆಗಿದ್ಯೋ ಇಲ್ವೋ ಅಂತ ಕೇಳಕ್ಕೆ ಕಾಲ್ ಮಾಡಿದೆ. ಆಯ್ತಾ? ಆಗಿದೆ. ನನ್ನಿಂದ ಏನಾದರೂ ಹೆಲ್ಪ್ ತಗೊಂಡು ಕೆಲಸ ಮಾಡೋದು ಈ ಮೌರ್ಯಂಗೆ ಬರಲ್ಲ. ನನ್ನ ಕೆಲಸ ನಾನು ನೋಡ್ಕೋತೀನಿ. ಬಾಯ್ ಬಿಟ್ರೆ ಬರೀ ಬಿಲ್ಡಪ್ ತಡ್ಕೊಳಕ್ಕಾಗಲ್ಲ. ಓಕೆ, ನಾನಿವತ್ತು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನೀನು ಸಾಕು ತಂದೆ ಸಾವು. ಓ ರಿಯಲಿ? ಇಷ್ಟು ದಿನ ನಕ್ಷತ್ರಂಗೆ ಮುಹೂರ್ತ ಇಟ್ಟಾಯ್ತು, ಈಗ CSಗೊಂದು ಗತಿ ಕಾಣಿಸ್ತಿದ್ದೀರಾ? ಏನಾದರೂ ಆಗಲಿ, ನನಗೆರಡೂ ಒಂದೇ. ಆ ನ್ಯೂಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಿರ್ತೀನಿ. ಹೌದು, ಅವ್ರಿಗೇನು ಮಾಡ್ತಿದ್ದೀರಾ? ಅದನ್ನು ಹೇಳೋಕ್ಕಾಗಲ್ಲ. ಸ್ವಲ್ಪ ಹೊತ್ತಲ್ಲೇ ನಿನಗೆ ಗೊತ್ತಾಗುತ್ತೆ. ಹಲೋ, ತುಂಬ ಹೊತ್ತು ಕಾಯಿಸ್ಬಿಟ್ನಾ CS?
ಏಯ್, ಎಲ್ಲೋ ಇದೆಯಾ? ಅಲ್ಬಾ ಇಲ್ಬಾ ಅಂತ ಹೇಳಿ ಆಟ ಆಡ್ಸೋದಲ್ಲ. ಬಂದು ಕೂಡಲೇ ಎದುರು ನಿಂತು ಮುಖ ತೋರಿಸೋ ತಾಕತ್ತಿರಬೇಕು. ನೀನು ಯಾಕೋ ಬೇಕು ನಿಂಗಿದಲ್ಲ? ಸಮಾಧಾನ ಸಮಾಧಾನ CS. ಆವೇಶದಲ್ಲಿ ಏನೋ ನಾವು ಮಾತಾಡಬೇಡ. ಆಮೇಲೆ ನಾನು ಬಂದ ಮೇಲೆ ಯಾಕಪ್ಪ ಇಷ್ಟು ಬೇಗ ಬಂದ, ಇನ್ನೊಂದು 5 ನಿಮಿಷ ಹೆಚ್ಚಿಗೆ ಬದುಕ್ಬೋದಿತ್ತು ಅಂತ ನೆನ್ಪಿಸ್ಕೊಂಡು ಪಶ್ಚಾತ್ತಾಪ ಪಡಬೇಕಾಗತ್ತೆ. ನಾನು ನಿನ್ನ ಮುಂದೆ ಬಂದರೆ ಸಾವೇ ನಿನ್ನ ಮುಂದೆ ಬಂದಂಗೆ. ಮಾತು ಚೆನ್ನಾಗಿ ಆಡ್ತೀಯ. ಯಾರ ಸಾವು ಯಾರ ಕೈಯಲ್ಲಿ ಅಂತ ಇವತ್ತು ಗೊತ್ತಾಗುತ್ತೆ. ಒಂದು ಸಲ ನನ್ನ ಮುಂದೆ ಬಂದು ನಿಂತ್ಕೋ. ಯಾವ ಕೋರ್ಟು ಕಾನೂನು ನೋಡದೆ ನಿನ್ನನ್ನು ಇಲ್ಲೇ ಹೂತಾಕ್ ಹೋಗ್ತೀನಿ. ಎಲ್ಲ ಮಗಳಿಗೋಸ್ಕರ ಅಲ್ವಾ? ಅವಳು ಚೆನ್ನಾಗಿರ್ತಾಳೆ ಅಂದರೆ ಏನು ಬೇಕಾದ್ರೂ ಮಾಡ್ತೀಯ ಅಲ್ವಾ? ಏನು ಬೇಕಾದರೂ ಮಾಡ್ತೀನಿ. ನಿನ್ನ ಪ್ರಾಣ ಬೇಕಾದ್ರೂ ತೆಗಿತೀನಿ. ನನ್ನ ಪ್ರಾಣ ತೆಗಿತೀಯೋ ನೀನೇ ಪ್ರಾಣ ಬಿಡ್ತೀಯೋ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಹೇಯ್, ನಿನ್ನ ಹತ್ರ ಫೋನಲ್ಲಿ ಮಾತಾಡೋಕ್ಕೆ ನಾನು ಇಷ್ಟು ದೂರ ಬರಬೇಕಾಗಿರಲಿಲ್ಲ. ಮುಂದೆ ಬಾರೋ, ಮುಖ ತೋರಿಸೋ. ನನ್ನ ಮುಖ ನೋಡೋಕೆ ಅಷ್ಟೊಂದು ಆಸೆನಾ? ವೇಟ್ ಅ ಮಿನಿಟ್. ಇವನು ಯಾಕೆ ಇನ್ನೂ ಕಾಲ್ ಮಾಡಿಲ್ಲ? ಕೆಲಸ ಆಯ್ತಾ ಇಲ್ವಾ? ಮಾತಾಡೋ ಅಷ್ಟು ಸ್ಪೀಡಾಗಿ ಕೆಲಸ ಅಂತೂ ಮಾಡಲ್ಲ. ಬಾಯಿ ತುಂಬ ಮಾತಾಡ್ತಾನೆ, ಆದರೆ ಯಾವ ಕೆಲಸನೂ ಮುಗಿಸಲ್ಲ. ಸುಮ್ಮನೆ ಹಿಡಿತಾನೆ ಬಿಡ್ತಾನೆ, ಹಿಡಿತಾನೆ ಬಿಡ್ತಾನೆ. ಅಪ್ಪಿ ತಪ್ಪಿ ಏನಾದರೂ ಕೇಳಿದ್ರೆ ಇಷ್ಟುದ ಲೆಕ್ಚರ್. ನನ್ನ ಫೋನ್ ಏನಾದರೂ ಸೈಲೆಂಟ್ ಮೋಡಲ್ಲಿದೆಯಾ? ಅದಕ್ಕೆ ಕಾಲ್ ಮಾಡಿದ್ದೆ ನನಗೆ ಗೊತ್ತಾಗಲ್ವಾ? ಛೇ, ಇಲ್ಲ, ನಾರ್ಮಲ್ ಮೋಡಲ್ಲೇ ಇದೆ. ಮೆಸೇಜ್ ಏನಾದರೂ ಮಾಡಿದಾನಾ? ಮೆಸೇಜ್ ಕೂಡ ಮಾಡಿಲ್ಲ. ಇನ್ನು ಎಷ್ಟೊತ್ತು ಬೇಕು ಇವನಿಗೆ? ನಾನೊಬ್ಳು ಇಲ್ಲಿ ವೇಟ್ ಮಾಡ್ತಿದ್ದೀನಿ ಅನ್ನೋದು ನೆನಪಿಲ್ವಾ ಇವನಿಗೆ? ಛೇ, ಆದರೆ ಒಂದಂತೂ ಹೌದು, ಆ CS ಹೋದರೆ ಆ ನಕ್ಷತ್ರ ನನಗೆ ಯಾವ ಲೆಕ್ಕಕ್ಕೂ ಇಲ್ಲ. ಅವಳಿಗೊಂದು ಗತಿ ಕಾಣಿಸ್ತು. ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಈ ಜಯ ಯಾಕೆ ಇವಳು ಫೋಟೋನ ಇಟ್ಕೊಂಡಿದ್ದಾಳೆ? ಈ ಮನೆ ನಂದು, ಮಗಳು ನಾನು, ಫೋಟೋ ಮಾತ್ರ ಇವಳ್ದ. ಇನ್ನೂ ಏನೋ ಮಾಸ್ಕ್ ಹಾಕೊಂಡಿದ್ಯಾ? ತೆಗಿಯೋದು ಅದನ್ನ. ನಿನ್ನ ಆಸೆಗೆ ಹಾಕಿಲ್ಲ. ನೋಡ್ಕೊ, ಏನ್ ನಕ್ಷತ್ರ, ಈ ಫೋಟೋ ಬಂದ ಗತಿನೇ ನಿನಗೂ ಬರುತ್ತೆ. ಈ ಫೋಟೋ ಥರನೇ ನಿನ್ನ ಲೈಫ್ನು ಪೀಸ್ ಪೀಸ್ ಮಾಡ್ತೀನಿ. ಏಯ್, ಏನೇ ಅಂದೆ ನೀನು? ನಕ್ಷತ್ರನ ಜೀವನನು ಪೀಸ್ ಪೀಸ್ ಮಾಡ್ತೀಯಾ? ಏನೇ ಹಾಗಂದ್ರೆ? ಯಾರೋ ನೀನು? ನಾನು ಗೊತ್ತಿಲ್ವಾ? ನಾನಿನ್ನ ಇದಕ್ಕೂ ಮೊದಲು ಎಲ್ಲೂ ನೋಡಿಲ್ಲ. ನನಗೆ ನಿನಗೆ ಯಾವ ಸಂಬಂಧ? ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ? ನಗಬೇಡ, ಯಾರು ಅಂತ ಹೇಳು. ಯಾವ ಕಾರಣನೂ ಇಲ್ಲದೆ ನನ್ನ ಮಗಳಿಗೆ ಯಾಕೆ ಹಿಂಸೆ ಕೊಡ್ತಿದ್ಯಾ? ಯಾವ ಕಾರಣನೂ ಇಲ್ಲದೆ ಯಾರಿಗೂ ತೊಂದರೆ ಕೊಡಲ್ಲ ಚಂದ್ರಶೇಖರ್.
ಏನೋ ಒಂದು ಇದ್ದೇ ಇರುತ್ತೆ. ನೀನು ಮಾಡ್ತಿರ್ಬೋದು, ಆದರೆ ನಿನ್ನಿಂದ ತೊಂದರೆ ಆದವರಲ್ಲ. ನನ್ನಿಂದ ನಿನ್ಗೇನು ತೊಂದರೆ ಆಗಿದೆ ಹೇಳು, ನಾನು ನಿನ್ಗೇನು ಮಾಡಿದ್ದೀನಿ? ಬಿಡು, ಹಳೆ ಕತೆ. ಈಗ ಮತ್ತೆ ಮಾತಾಡೋ ಪ್ರಯೋಜನ ಇಲ್ಲ. ನಿನಗೇನು ಬೇಕು ಕೇಳು. ದುಡ್ಡು ಬೇಕಾ? ಜಾಗ ಬೇಕಾ? ಬಂಗ್ಲೆ ಬೇಕಾ? ಏನು ಬೇಕು ಕೇಳು. ನಿನ್ನ ಮುಂದೆ ತಂದು ಅದನ್ನು ಸುರಿತೀನಿ. ನಾನು ನೋಡ್ದಿರೋ ದುಡ್ಡ, ನಾನು ನೋಡ್ದಿರೋ ಕಾರು ಬಂಗ್ಲೆನಾ? ಏನೋ ಬೇಕು ನಿಂಗೆ? ಏನು ಬೇಕು ಹೇಳು? ನಿನ್ನ ಮಗಳು ಸಾವು, ಅದಷ್ಟೇ ನನಗೆ ಬೇಕಾಗಿರೋದು. ಮಗಳ ತಂಟೆಗೆ ಬಂದ್ರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ. ನಾನು ಯಾರು, ನನ್ನ ಪವರ್ ಏನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ನೀನ್ ಯಾರು ಅಂತಾನು ಗೊತ್ತು, ನಿನ್ ಪವರ್ ಏನು ಅಂತಾನು ಗೊತ್ತು. ನಿನ್ ಎಲ್ಲಿ ಕಾಂಟ್ಯಾಕ್ಟ್ ಇಟ್ಟಿದ್ಯಾ ಅಂತಾನು ಗೊತ್ತು. ಇನ್ಫ್ಯಾಕ್ಟ್ ನನ್ನಷ್ಟು ಚೆನ್ನಾಗಿ ನಿನ್ ಪವರು, ನಿನ್ ಕಿಂಗ್ ಅಂತ ಓಡಾಡ್ತೀಯಲ್ಲ, ಆ ದರ್ಪ ಅರ್ಥ ಮಾಡ್ಕೊಂಡಿರೋರು ಬೇರೆ ಯಾರೂ ಇಲ್ಲ. ಅಂದ್ರೆ ನಾನು ಯಾರು, ನನ್ನ ಕಾಂಟ್ಯಾಕ್ಟ್ಸ್ ಏನು ಅಂತ ಗೊತ್ತಿದ್ರು ನನ್ನ ತಂಟೆಗೆ ಬಂದಿದ್ಯಾ? ಎಸ್, ನಿನ್ನ ಅಹಂಕಾರ ಇಳಿಸ್ಬೇಕು ಅಂತಲೇ ಬಂದಿದ್ದೀನಿ. ನಿನ್ನಿಂದ ನನಗಾಗಿರೋ ಅನ್ಯಾಯಕ್ಕೆ ನಿನ್ನ ನೆಮ್ಮದಿಯಾಗಿರೋಕ್ ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ನನ್ನಿಂದ ನಿನ್ಗೇನು ಅನ್ಯಾಯ ಆಗಿದೆ? ನಾನೇನು ಮಾಡಿದ್ದೀನಿ ನಿಂಗೆ? ಹೇಳೋ, ನಾನು ನಿನ್ಗೇನು ಮಾಡಿದ್ದೀನಿ? ಅಂಥ ಅನ್ಯಾಯ ನನ್ನಿಂದ ನಿನ್ಗೇನಾಗಿರೋದು? ತಿಳಿದು ಯಾರಿಗೂ ದ್ರೋಹ ಮಾಡಿದವನಲ್ಲ. ಪ್ರತಿಯೊಬ್ರು ತನ್ನನ್ನು ತಾನು ಹೀಗೆ ಡಿಫೆಂಡ್ ಮಾಡ್ಕೊಳೋದು. ಎಸ್, ಅವನ ಪ್ರಕಾರ ಅವ್ನು ಯಾವಾಗಲೂ ಕರೆಕ್ಟೆ, ಅವನ ಪ್ರಕಾರ ಅವ್ನು ಮಾಡಿದೆಲ್ಲ ಸರಿ. ಆದ್ರೆ ಅದರಿಂದ ಅನುಭವಿಸಿದವ್ರಿಗೆ ಅಷ್ಟೇ ಅದ್ರ ನೋವು ಗೊತ್ತು. ಓ, ಕೇಳಿಸ್ಕೊಂಡ? ಸರಿ ಬಿಡು, ಇನ್ನೇನು? ಹೌದು, ನೀನ್ ಏನ್ ಕೇಳಿಸ್ಕೊಂಡೋ ನಾನು ಅದನ್ನೇ ಹೇಳಿದ್ದು. ಆ ನಕ್ಷತ್ರನ ಜೀವನನ ಚಿಂದಿ ಮಾಡ್ದೆ ನನಗ್ ನೆಮ್ಮದಿ ಇಲ್ಲ. ಏಯ್, ಎಷ್ಟೇ ಧೈರ್ಯ ನಿನ್ಗೆ? ನಕ್ಷತ್ರನ್ ಜೀವನನೇ ಹಾಳು ಮಾಡ್ತೀಯ? ಅವಳ ತಂಟೆಗೆ ಏನಾದ್ರು ನೀನ್ ಹೋದ್ರೆ ತಂಗಿ ಅಂತಾನೂ ನೋಡಲ್ಲ, ಒಂದ್ ಗತಿ ಕಾಣಿಸ್ಬಿಡ್ತೀನಿ, ಹುಷಾರ್. ನೀನ್ ತಂಗಿ ಅಂದ್ರು ಅಷ್ಟೇ ಬಿಟ್ರಷ್ಟೇ, ನನಗೆ ಯಾವ ಡಿಫ್ರೆನ್ಸು ಇಲ್ಲ. ನಿನ್ನಂತ ಲೋಕಲ್ಗೆ ತಂಗಿ ಅನ್ನಿಸ್ಕೊಳ್ಳೋ ಆಸೆನೂ ಇಲ್ಲ ನನಗೆ. ಏನೇ ಅಂದೆ ನೀನು? ಲೋಕಲ್ಲ? ಹೌದು ಕಣೆ, ನಾನು ಲೋಕಲ್ಲೇ. ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇದೇ ಗಲ್ಲಿನಲ್ಲಿ. ಆದ್ರೆ ನೀನ್ ಯಾವ ಊರಿಗೆ ಮಹಾರಾಣಿನಮ್ಮ? ನಿಂದು ಇದೇ ಗತಿನೇ. ನೀನು ಭೀಮಣ್ಣನ ವಟಾರದ ತುಕಾರಾಮ್ ಮಗಳೇನೆ, ಯಾರೋ 100 ಎಕರೆ ಗದ್ದೆ ತೋಟ ಇರೋ ಪಟೇಲನ್ ಮಗಳಲ್ಲ, ನೆನಪಿರ್ಲಿ. ಈ ಸೃಷ್ಟಿ ಮಾತ್ರ ಸೂಪರು. ಶ್ವೇತಂಗ್ ಇವಳೇ ಸರಿ. ಏ ಸೃಷ್ಟಿ, ಬಿಡ್ಬೇಡ ವಾಂಚು ಇವಳಿಗೆ ಕೊಬ್ಬೆಲ್ಲ ಕರಗ್ಲಿ. ನಾನು ಈ ಕೊಂಪೆಗೆ ಬಂದ್ರು ನನ್ನ ಸ್ಟ್ಯಾಂಡರ್ಡ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಈ ತರ ಶೋಕಿ ಬಟ್ಟೆ ಹಾಕಿದ ಮಾತ್ರಕ್ಕೆ ನೀನೇನ್ ದೊಡ್ಡ ರಾಣಿ ಆಗ್ಬಿಡಲ್ಲ. ಈ ಬಟ್ಟೆನೂ ಆರತಿ ಅಮ್ಮ ಭಿಕ್ಷೆ ಅಂತ ಪೆಟ್ಕೆಲ್ ಕೊಟ್ಟು ಕಳ್ಸಿದ್ರು ಅವತ್ತು ನಿನ್ಗೆ. ಏನೋ ಪಾಪ ಹೆಣ್ಣು ಹುಡುಗಿನ ಹಾಗೆ ಕಳಿಸ್ಬಾರ್ದು ಅಂತ. ಏಯ್, ಕೈಯೆಲ್ಲ ತೋರಿಸಿ ಮಾತಾಡ್ದ ನನ್ನ ಹತ್ರ ಇಟ್ಕೋಬೇಡ. ನೀನೇನಾದ್ರೂ ನಕ್ಷತ್ರನ್ ತಂಟೆಗೆ ಹೋಗಿದ್ಯಾ ಅಂತ ಗೊತ್ತಾಗ್ಬೇಕಂತೆ ಕೈ ಕಾಲು ಮುರಿದು ಮೂಲೆ ಕೂರಿಸ್ತೀನಿ. ಮಜಾ ಬರ್ತಿದೆ. ಅಕ್ಕ ತಂಗಿ ಫೈಟಿಂಗ್, ಇವರಿಬ್ರು ಜುಟ್ಟಿ ಇಟ್ಕೊಂಡು ಕಿತ್ತಾಡೋ ಸೀನ್ ಒಂದ್ ಬಾಕಿ. ಆಂಟಿ ಕಾಲ್ ನೀವ್ತಾ ಇದ್ದಾರೆ, ಬಹುಶಃ ತುಂಬಾ ನೋವ್ತಿದೆ ಅಂತ ಅನ್ಸ್ತಿದೆ. ನಾನು ಒತ್ಕೊಡ್ತೀನಿ ಅಂತ ಕೇಳಿದೆ, ಅದಕ್ಕವ್ರು ಬೇಡ ಅಂತ ಹೇಳಿದ್ರು. ನನ್ನ ಹತ್ರ ಸೇವೆ ಮಾಡಿಸ್ಕೊಳಕ್ಕೆ ಮುಜುಗರ ಅಂತ ಅನ್ಸುತ್ತೆ. ನೀನ್ ಯಾಕೆ ಮಾಡ್ತೀಯ ಮಿಲ್ಲಿ? ಇಲ್ಲಿದ್ದಾಳಲ್ಲ ಎಮ್ಮೆ ತಿಮ್ಮಿ, ಇವಳು ಮಾಡ್ತಾಳೆ. ನಡಿಯ ಮಸಾಜ್ ಮಾಡು. ಅಮ್ಮ, ನಿನ್ನ ಕಾಲು ಆರಾಮಾಗಿ ಇಟ್ಕೊಂಡು ಕೂತ್ಕೋ, ಇವಳು ಮಸಾಜ್ ಮಾಡ್ತಾಳೆ. ಅಪ್ಪ ನನಗೇನು ನೋವಿಲ್ಲ, ಸುಮ್ಮನೆ ಇರು. ನೋವಿದ್ರು ಇಲ್ಲ ಅಂತಾನೆ ನೀನು ಹೇಳೋದು, ನನಗೆ ಚೆನ್ನಾಗಿ ಗೊತ್ತು. ಸ್ವಲ್ಪ ಹೊತ್ತು ಮಸಾಜ್ ಮಾಡಲಿ, ಏನೂ ಆಗಲ್ಲ. ಕಾಲ ಹತ್ರ ಕುತ್ಕೊಂಡು ಮಸಾಜ್ ಮಾಡು. ಕುತ್ಕೋ. ಸೃಷ್ಟಿ, ನೀನು ಯಾಕೆ ಇವಳ ಜೊತೆ ಹೇಗೆ ನಡ್ಕೊಳ್ತಿದ್ಯಾ? ನನಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಕಡೆ. ನೋಡು, ಯಾರಿಗೂ ಯಾವುದಕ್ಕೂ ಬಲವಂತ ಮಾಡಬಾರ್ದು, ಅದರಿಂದ ಏನು ಲಾಭ ಇಲ್ಲ ಕಣೆ. ಬಲ್ವಂತಾನೋ ಮತ್ತೊಂದು. ಇವಳಿಗೆ ಹೀಗೆ ಹೇಳಿದ್ರೇನೆ ಅಮ್ಮ ಅರ್ಥ ಆಗೋದು, ಇಲ್ಲ ಅಂದ್ರೆ ಕೊಪ್ತಾಳೆ.
ಮತ್ತೆ ನಾಟಕ ಶುರು ಹಚ್ಕೊಂಡಿದ್ದಾಳೆ. ಇವಳನ್ನಂತೂ ಸುಮ್ಮನೆ ಬಿಡಲ್ಲ. ಏಯ್, ಏನ್ ಸುಮ್ಮನೆ ಕುತ್ಕೊಂಡಿದ್ಯಾ? ಮಸಾಜ್ ಮಾಡು. ಇರ್ಲಿ ಬಿಡು. ನೀನ್ ಸುಮ್ಮನೆ ರಮ್ಮ ಮಾಡೆ. ಫಿಲಾಸಫಿ ಬೇಡ. ನನ್ನಿಂದ ನಿನ್ಗೆ ಏನು ತೊಂದರೆ ಆಗಿದೆ, ನಾನು ನಿನ್ಗಂಥದ್ದು ಏನು ಮಾಡಿದ್ದೀನಿ ಅದನ್ನು ಹೇಳು. ಎಲ್ಲ ಮುಗಿದ್ಮೇಲೆ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ? ಅದಕ್ಕೆ ನಾನು ನಿನಗೆ ಬಡ್ಡಿ ಸಮೇತ ವಾಪಸ್ ಕೊಡೋದಷ್ಟೇ ಬಾಕಿ. ನೋಡು, ನನ್ನಿಂದ ನಿನ್ಗೇನು ಅನ್ಯಾಯ ಆಗಿದೆ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೆ ಪರಿಹಾರವಾಗಿ ನಾನು ಏನು ಮಾಡಬೇಕು ಹೇಳು, ಅದನ್ನು ಮಾಡ್ತೀನಿ. ಇದನ್ನು ಜಾಸ್ತಿ ಎಳೆಯೋದು ಬೇಡ, ಇಲ್ಲೇ ಮುಗಿಸ್ಬಿಡೋಣ. ನಾನು ಅದನ್ನೇ ಅಂದ್ಕೊಂಡಿದ್ದೀನಿ. ಸೇಮ್ ಥಿಂಕಿಂಗ್. ಇಲ್ಲೇ ಮುಗಿಸ್ಬಿಡ. ನಿನ್ನ ಮಗಳು ನೋನು, ನಾನು ಹಾಗನ್ಲಿಲ್ಲ. ಈ ಮ್ಯಾಟ್ರು ಇಲ್ಲೇ ಕ್ಲೋಸ್ ಆಗಲಿ. ಇನ್ನು ಪರಿಹಾರ ಅಂತ ಏನು ಹೇಳ್ತೀಯೋ, ಏನು ಕೇಳ್ತೀಯೋ ನಾನು ಕೊಡಕ್ಕೆ ಸಿದ್ಧವಾಗಿದ್ದೀನಿ. ನನ್ನ ಮಗಳಿಗೇನು ಮಾಡಬೇಡ, ಅವಳನ್ನ ಸುಮ್ಮನೆ ಬಿಟ್ಬಿಡು. ನೋಡು, ನನ್ನಿಂದ ಆಗಿರೋ ಅನ್ಯಾಯಕ್ಕೆ ಅವಳಿಗೆ ಶಿಕ್ಷೆ ಕೊಡಬೇಡ. ನಿನ್ನಿಂದ ಆಗಿರೋ ಅನ್ಯಾಯಕ್ಕೆ ನಿನಗೆ ಶಿಕ್ಷೆ ಆಗಲಿ ಅಂತನಾ? ಆಯಿತು, ಕೊಡು, ನನಗೆ ಶಿಕ್ಷೆ ಕೊಡು. ನಿನಗೆ ನನ್ನ ಮೇಲೆ ತಾನೇ ದ್ವೇಷ, ನನಗೆ ಶಿಕ್ಷೆ ಕೊಡು. ಆದರೆ ನನ್ನ ಮಗಳನ್ನ ಬಿಟ್ಬಿಡು. ಸೊ ಮಗಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತೀಯಾ? ಹೌದು, ಏನು ಬೇಕಾದರೂ. ನನಗೆ ಅವಳು ಮುಖ್ಯ, ಅವಳು ಚೆನ್ನಾಗಿರ್ಬೇಕು. ತುಂಬ ಪ್ರೀತಿ ಅಲ್ವಾ ಮಗಳಂದ್ರೆ? ಯಾವ ಅಪ್ಪಂಗೆ ತನ್ನ ಮಗಳ ಮೇಲೆ ಪ್ರೀತಿ ಇರಲ್ಲ ಹೇಳು? ನನಗೆ ಅವಳು ನನ್ನ ಜೀವಕ್ಕಿಂತ ಹೆಚ್ಚು. ಹಾಗಾದ್ರೆ ನನ್ನ ಜೀವನೇ ಕೇಳ್ತೀನಿ. ಕೊಡ್ತೀಯಾ?